ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಬುಟಿಕ್. ಫ್ರೆಂಡ್ಸ್, ಇವತ್ತು ನಾವು ತುಂಬಾ ಟ್ರೆಂಡಿಂಗ್ ನಲ್ಲಿ ಇರೋ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್ ಅನ್ನ ಕಟಿಂಗ್ ಹೇಗೆ ಅಂತ ನೋಡ್ತಾ ಇದ್ದೀವಿ. ತುಂಬಾ ಈಸಿ ಮೆಥಡ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಎಲ್ಲೂ ಮಿಸ್ ಮಾಡಬೇಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದ್ರೆ ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಖಂಡಿತ ಲೈಕ್ ಮಾಡಿ. ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೆಜರ್ಮೆಂಟ್ಸ್ ಹೇಗಿದ್ದಾವಂತ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಯಾವ ಮೆಜರ್ಮೆಂಟ್ ಹೇಳಿದ್ದೀನಿ ಅದೇ ಮೆಜರ್ಮೆಂಟ್ಸ್ ಸ್ವಲ್ಪ ಹತ್ರ ಇದ್ದಾವೆ. ನಾನು ಮೆಜರ್ಮೆಂಟ್ ಮಾಡ್ಕೊಂತಾನೆ ನಿಮಗೆ ಮೆಜರ್ಮೆಂಟ್ಸ್ ಹೇಗಿದ್ದಾವಂತ ತಿಳಿಸ್ಕೊಡ್ತೀನಿ. ನೋಡಿ, ಲೆಂತ್ 13 ಇದೆ. 13ಕ್ಕೆ 1 ಇಂಚ್ ಎಕ್ಸ್ಟ್ರಾ ನಾವು ಆಸ್ ಇಟ್ ಈಸ್ ಎಲ್ಲ ವಿಡಿಯೋದಲ್ಲೂ ತೋರಿಸಿದ್ದಂಗೆ ಇಲ್ಲೂ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀವಿ. 13ಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ 14 ಬರುತ್ತೆ. 14ಗೆ ಒಂದು ನಾವು ಸ್ಟ್ರೈಟ್ ಲೈನ್ ಹಾಕೋಣ. ಈಗ ನಾವು ಬೋಟ್ ನೆಕ್ ಕಟ್ ಮಾಡ್ತಾ ಇದೀವಲ್ವಾ, ಬೋಟ್ ನೆಕ್ ನಾನು ಫಸ್ಟ್ ಯಾವ ಪ್ಯಾಟರ್ನ್ ಕಟ್ ಮಾಡಿದ್ರು ಬ್ಯಾಕ್ ಪಾರ್ಟೇ ಕಟ್ ಮಾಡ್ತೀನಿ. ಬ್ಯಾಕ್ ನಲ್ಲೂ ನಮ್ದು ಬೋಟ್ ನೆಕ್ ಕಟ್ ಆಗ್ತಾ ಇದೆ, ಫ್ರಂಟ್ ನಲ್ಲೂ ನಮ್ದು ಬೋಟ್ ನೆಕ್ ಕಟ್ ಆಗ್ತಾ ಇದೆ. ಈಗ ನಾವು ಬ್ಯಾಕ್ ಹುಕ್ ಪಟ್ಟಿಗೋಸ್ಕರ ಫಸ್ಟ್ ನಾವು ಮಾರ್ಜಿನ್ ಲೈನ್ ಬಿಡೋಣ. ನಾನು 1 ಸೆಂಟಿಮೀಟರ್ ಅಷ್ಟು ಅಂದ್ರೆ 3 ಪಾಯಿಂಟ್ ಅಷ್ಟು ಮಾರ್ಜಿನ್ ಲೈನ್ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಜಸ್ಟ್ ಶೋಲ್ಡರ್ ಡೌನ್ಗೋಸ್ಕರ ನಾವು 1/2 ಇಂಚಲ್ಲಿ ಒಂದು ಮಾರ್ಕ್ ಹಾಕೋಣ. ನೆಕ್ಸ್ಟ್ ನಾವು ಅಪ್ಪರ್ ಚೆಸ್ಟ್ ಲೈನ್ ನಾವು 6.5ಗೆ ಒಂದು ಲೈನ್ ಹಾಕೋಣ. ನೋಡಿ, 1/2 ಇಂಚ್ಗೆ ನಾನು ಒಂದು ಮಾರ್ಕ್ ಹಾಕಿದ್ದೆ. ಇದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಣ. ಈಗ ಅಪ್ಪರ್ ಚೆಸ್ಟ್ ಲೈನ್ಗೂ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಆಗಿ ಬೋಟ್ ನೆಕ್ ತಗೋಬೇಕಂದ್ರೆ 2.5 ಇಂಚಿನಲ್ಲಿ ಪರ್ಫೆಕ್ಟ್ ಆಗಿ ಒಂದು ಬೋಟ್ ನೆಕ್ ತುಂಬಾ ನೀಟಾಗಿ ಬರುತ್ತೆ. ಕೆಲವೊಂದು ಕಸ್ಟಮರ್ಸ್ ನಮಗೆ 3 ಇಂಚಿನಲ್ಲಿ ಬೇಕು, 5 ಇಂಚಿನಲ್ಲೂ ಬೇಕು ಅಂತಾರೆ. 5 ಇಂಚಿನಲ್ಲಿ ಅದು ಬೋಟ್ ನೆಕ್ ಆಗೋದಿಲ್ಲ, ಅದು ಓಪನ್ ನೆಕ್ ಲೆಕ್ಕದಲ್ಲಿ ಹೋಗುತ್ತೆ. ನಮಗೆ ಪರ್ಫೆಕ್ಟ್ ಆಗಿ ಒಂದು ಬೋಟ್ ನೆಕ್ ಕಟ್ ಆಗ್ಬೇಕಂದ್ರೆ ಅದು 2.5 ಇಂಚ್ ನೆಕ್ ಅಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, 2.5ಗೆ ನಾನು ಎಕ್ಸ್ಟ್ರಾ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 3 ಇಂಚಿಗೆ ಒಂದು ಲೈನ್ ಮಾರ್ಕ್ ಹಾಕ್ತಾ ಇದ್ದೀನಿ. 2.5 ಇಂಚಿನಲ್ಲಿ ಇದು ನಮ್ದು ಬೋಟ್ ನೆಕ್ ಕಟ್ ಆಗ್ತಾ ಇದೆ. ಫ್ರೆಂಡ್ಸ್, ಇವ್ರದ್ದು ಶೋಲ್ಡರ್ ಬಂದು 14 ಇದೆ. 14ನಲ್ಲಿ ಹಾಫ್ 7 ಇಂಚ್ ಬರುತ್ತೆ. ನೋಡಿ, ನಾನು ಡೈರೆಕ್ಟ್ ಆಗಿ 7 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನಮ್ದು ಇಲ್ಲಿ ಸ್ಟಿಚಿಂಗ್ ಬೇಕಲ್ಲ, ಸ್ಟಿಚಿಂಗ್ಗೋಸ್ಕರ ನಾವು 1/2 ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ಇವ್ರದ್ದು ಅಪ್ಪರ್ ಚೆಸ್ಟ್ 30 ಇದೆ. 30ನಲ್ಲಿ ಹಾಫ್ 7.5 ಬರುತ್ತಲ್ಲ, 7.5ಗೆ ಒಂದು ಮಾರ್ಕ್ ಹಾಕೋಣ. ಎಕ್ಸ್ಟ್ರಾ ಸ್ಟ್ಯಾಂಡರ್ಡ್ ಲೂಸಿಂಗ್ ನಾವು 1 ಇಂಚು ಬಿಡ್ತಾ ಇದ್ದೀವಿ. 1 ಇಂಚ್ ಬಿಡ್ತಾ ಇದ್ದೀವಿ. ಫ್ರೆಂಡ್ಸ್, ಇದು ಕಾಟನ್ ನಲ್ಲಿ, ಲಿಲಿನ್ ಕಾಟನ್ ನಲ್ಲಿ, ಸ್ವಲ್ಪ ಥಿಕ್ ಇರೋ ಫ್ಯಾಬ್ರಿಕ್ ನಲ್ಲಿ ಈ 1 ಇಂಚ್ ನಾವು ಎಕ್ಸ್ಟ್ರಾ ಲೂಸಿಂಗ್ ಬಿಟ್ಟಿದೀವಲ್ವಾ, ಇದು ಪರ್ಫೆಕ್ಟ್ ಆಗಿ ಫಿಟ್ ಬರುತ್ತೆ. ನೋಡಿ, ಸಿಲ್ಕು, ಜಾರ್ಜೆಟ್ಟು, ಸ್ಮೂತ್ ಇರೋ ಕ್ಲಾತ್ ನಲ್ಲಿ ಈ ಮೆಥಡ್ ಸ್ವಲ್ಪ ಲೂಸ್ ಬರಬಹುದು. ನೀವು ಸ್ಟಿಚ್ ಮಾಡ್ತಾ ಇದ್ರೆ, ಎಕ್ಸ್ಪೀರಿಯನ್ಸ್ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ನೀವು ಒಂದು 0.25 ಅಷ್ಟು ನೀವು ಲೂಸಿಂಗ್ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಅಂತ ಅಂದ್ರೆ 1 ಇಂಚ್ ಲೂಸಿಂಗ್ ನಾವು ಬಿಡ್ತೀವಿ. ಇದು ನೀವು ಫ್ಯಾಬ್ರಿಕ್ ಮೇಲೆ ಅಡ್ಜಸ್ಟ್ಮೆಂಟ್ ಲೂಸಿಂಗ್ ಸ್ವಲ್ಪ ಕಡಿಮೆನೂ ಮಾಡ್ಕೋಬಹುದು. ಈಗ ಈ ಲೈನಿಂದ ಈ ಲೈನಿಗೆ, ಸಾರಿ, ಇಲ್ಲಿಗೆ ಈಗಲೇ ಲೈನ್ ಹಾಕೋದು ಬೇಡ. ಈ ಲೈನ್ ಹಾಕಿದೀವಲ್ವಾ, ಇದು 7.5 ಪ್ರೆಸ್ ಇನ್ನು ಲೂಸಿಂಗ್ ಬಿಟ್ಟಿದ್ದು. ಈಗ ನಾವು 7.5ಗೆ ಒಂದು ಮಾರ್ಕ್ ಹಾಕಿದ್ವಲ್ಲ, ಅದು ನಾವು 4th ಪಾರ್ಟ್ ತಗೊಂಡು ಫೋಲ್ಡ್ ಮಾಡಿದ್ರೆ ಇದು 8ನೇ ಭಾಗ ಬರುತ್ತೆ. ಈ 8ನೇ ಭಾಗಕ್ಕೆ 2.25 ಇಂಚಷ್ಟು ನಾವು ಮಾರ್ಕ್ ಹಾಕ್ತಾ ಇದ್ವಿ. ಇದು ನಮ್ದು ಮೆಥಡ್. ಫ್ರೆಂಡ್ಸ್, ಬ್ಯಾಕ್ ಪಾರ್ಟ್ ನಲ್ಲಿ ಕ್ರಾಸ್ ಬ್ಯಾಕ್ ತೆಗೆಯೋದು ಇದು ಪರ್ಫೆಕ್ಟ್ ಮೆಥಡು. ತುಂಬಾ ಜನದ ಮೇಲೆ ಟ್ರೈ ಆಗಿದೆ, ತುಂಬಾ ನೀಟಾಗಿ ಬರ್ತಿದೆ, ಎಲ್ಲೂ ವ್ರಿಂಕಲ್ಸ್ ಬರೋದಿಲ್ಲ. ಹಾಗಾಗಿ ಈ ಮೆಥಡ್ ತುಂಬಾ ಚೆನ್ನಾಗಿದೆ. ಖಂಡಿತ ಒಂದ್ಸಲಿ ಟ್ರೈ ಮಾಡಿ. ಈಗ ಆರ್ಮೋಲ್ ಶೇಪರಿಂದ ಶೇಪ್ ಕೊಡೋಣ. ನೋಡಿ, ಶೇಪ್ ಕೊಟ್ಟು ಆಗಿದೆ. ಈಗ ಶೋಲ್ಡರ್ ವಿಡ್ತ್ ನಾವು 2.25 ಇಂಚು ತಗೊಳ್ಳೋಣ. ನಾವು ಹಾಫ್ ಲೈನಿಗೆ 1/2 ಇಂಚ್ಗೆ ಡೌನ್ ತಗೊಂಡಿದೀವಲ್ಲ, ಅಲ್ಲಿಗೆ ಒಂದು ಶೋಲ್ಡರ್ ಲೈನ್ ಆಗಿದೆ. ಈಗ ನಾವು 2.5 ಪ್ಲಸ್ 1/2 ಇಂಚ್ ಆ್ಯಡ್ ಮಾಡಿ 3 ಇಂಚ್ ಮಾರ್ಕ್ ಹಾಕಿದೀವಿ. ಈಗ ಬೋಟ್ ನೆಕ್ ಶೇಪ್ ನೋಡಿ, ನಾನು ಯಾವ ರೀತಿ
ಆರ್ಮೋಲ್ ಶೇಪರ್ ಇಡ್ತಾ ಇದ್ದೀನಂತ ನೀವು ನೋಡಿ. ಅದೇ ರೀತಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ನೆಕ್ ಲೈನು. ಈಗ ವೆಸ್ಟ್ ಫ್ರೆಂಡ್ಸ್ ಇವ್ರ ವೆಸ್ಟ್ ಬಂದು ನೋಡಿ, ನೀವು ನಾನು ಎಲ್ಲಾ ಮೆಜರ್ಮೆಂಟ್ಸ್ ಈ ಮಾರ್ಕ್ ಲೈನ್ ಬಿಟ್ಟೆ ಮೆಜರ್ ಮಾಡ್ತಾ ಇದ್ದೀನಿ. ವೆಸ್ಟ್ ಬಂದು ಇವ್ರದ್ದು 25 ಇದೆ. 25 ನಲ್ಲಿ ಫೋರ್ತ್ ಬಂದು 6.25 ಬರುತ್ತೆ. ಇಲ್ಲಿ ಒಂದು ಮಾರ್ಕ್ ಆ್ಯಡ್ ಮಾಡಿ ಇದಕ್ಕೆ ಎಕ್ಸ್ಟ್ರಾ ಲೂಸಿಂಗು 0.25 ಅಷ್ಟು ನಾನು ಲೂಸಿಂಗ್ ತಗೊಂಡಿದ್ದೀನಿ ಟಕ್ಸ್ ಪಾಯಿಂಟ್ಗೋಸ್ಕರ. ಈಗ ಈ ಲೈನಿಗೆ ಈ ಲೈನು ಸೇರಿಸ್ಬಿಡೋಣ. ನೋಡಿ ಎಷ್ಟು ಈಸಿಯಾಗಿ ತುಂಬಾ ನೀಟಾಗಿ ಬ್ಲೌಸು ಡ್ರಾ ಆಗಿದೆ. ಈಗ ನಾವು ಇದರಲ್ಲಿ ಕಟಿಂಗ್ ಮಾಡಿ ಟಕ್ಸ್ ಪಾಯಿಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಫ್ರೆಂಡ್ಸ್, ಓಪನ್ ನೆಕ್ ಅಲ್ಲಿ ಹೇಗೆ ನಾವು ಟಕ್ಸ್ ಪಾಯಿಂಟ್ ಮಾಡ್ತೀವೋ ಇದರಲ್ಲೂ ಸೇಮು, ವ್ಯತ್ಯಾಸ ಏನು ಇರೋದಿಲ್ಲ ಫ್ರೆಂಡ್ಸ್. ಈಗ ಇದ್ರ ಪ್ರಕಾರ ನಾವು ನೆಕ್ ಡ್ರಾ ಮಾಡಿದೀವಿ, ಅಪ್ಪರ್ ಚೆಸ್ಟ್ ಲೈನ್ ಡ್ರಾ ಮಾಡಿದ್ವಿ. ಈಗ ವೆಸ್ಟ್ ಟಕ್ಸ್ ಪಾಯಿಂಟ್ ಬರ್ಬೇಕಲ್ವಾ, ಅದಕ್ಕೆ ಸೆಂಟರ್ ಮಾಡಿ ಈ ಸೈಡು 1/2 ಇಂಚಿಗೆ 1 ಪಾಯಿಂಟ್ ಎಕ್ಸ್ಟ್ರಾ, 1/2 ಇಂಚಿಗೆ 1 ಪಾಯಿಂಟ್ ಎಕ್ಸ್ಟ್ರಾ ಈ ಕಡೆಗೆ ಹಾಕಿ 4.25 ಇಂಚಿಗೆ ಒಂದು ಮಾರ್ಕ್ ಹಾಕಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಓಪನ್ ನೆಕ್ ನಲ್ಲಿ ಇಲ್ಲಿ ಸೈಡ್ಗೆ ನಾವು ಒಂದು ಕ್ರಾಸ್ ಲೈನ್ ಹಾಕಿ ತೆಗಿತಿದ್ವಿ 1/2 ಇಂಚ್ ಅಷ್ಟು. ಬೋಟ್ ನೆಕ್ ನಲ್ಲಿ ತೆಗಿಯೋ ಅವಶ್ಯಕತೆ ಇಲ್ಲ. ಓಪನ್ ನೆಕ್ ನಲ್ಲಿ ಶೋಲ್ಡರ್ ನಮ್ದು ಸ್ವಲ್ಪ ಡೌನ್ ಆಗ್ತಿತ್ತು, ಆವಾಗ ಇದು ಬಂದು ಇಲ್ಲಿ ಸೆಟ್ ಆಗ್ತಿತ್ತು. ಬೋಟ್ ನೆಕ್ ಅಲ್ಲಿ ಶೋಲ್ಡರ್ ಈ ರೀತಿ ಜಾಸ್ತಿ ನಮ್ದು ವಿಡ್ತ್ ಬರ್ತಾ ಇಲ್ಲ. 2.5 ಇಂಚಲ್ಲೇ ನಮ್ದು ನೆಕ್ ಓಪನ್ ಆಗ್ತಾ ಇದೆ. ಹಾಗಾಗಿ ಶೋಲ್ಡರ್ ಜಾಸ್ತಿ ನಮ್ದು ಡೌನ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಶೇಪ್ ಕೊಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದು ಬ್ಯಾಗ್ ಓಪನ್ ನಾವು 2.5 ಇಟ್ಟಿದೀವಲ್ವಾ, ನಮಗೆ ಕಸ್ಟಮರ್ ಡಿಮ್ಯಾಂಡ್ ಮೇಲೆ ನಾವು ಇಲ್ಲಿಗೂ ಬಿಡಬಹುದು. ಇಲ್ಲ ನಮಗೆ ಸ್ವಲ್ಪ ಏನಾದರೂ ನೆಕ್ ನೀವು ಕೊಡಿ ಅಂತ ಕೇಳಿದಾಗ ಇಲ್ಲಿಂದ ನಾವು 3 ಇಂಚ್ ಅಷ್ಟು ಮೇಲ್ಗಡೆನು ತಗೋಬಹುದು. 4 ಇಂಚ್ ಅಷ್ಟು, ನಾನು 3 ಇಂಚ್ ಅಷ್ಟು ನೆಕ್ ತಗೊಂಡು ಒಂದು ನೆಕ್ ಶೇಪ್ ಕೊಡೋಣ. ಎಲ್ಲರಿಗೂ ಡ್ರಾಪ್ ನೆಕ್ ಅಂದ್ರೆ ತುಂಬಾ ಇಷ್ಟ. ಡ್ರಾಪ್ ನೆಕ್ ಹೇಗೆ ಡ್ರಾ ಮಾಡೋದಂತ ನೋಡೋಣ. ಈಗ ಆಲ್ಮೋಸ್ಟ್ ಕಸ್ಟಮರ್ಸ್ಗೆ ತುಂಬಾ ಇಷ್ಟ ಆಗಿರುತ್ತೆ ನೋಡಿ. ಆರ್ಮೋಲ್ ಶೇಪರ್ ಇಂದ ಈ ರೀತಿ ಶೇಪ್ ಮಾಡಿ ನಾನು ಈ ರೀತಿ ಶೇಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಶೇಪ್ ಬೇಕಾದರೂ ನೀವು ಕೊಡಬಹುದು. ಇದು ನಮ್ಮದು ಸ್ಟಿಚಿಂಗ್ ಮಾರ್ಜಿನ್, ಸ್ಟಿಚಿಂಗ್ ಬೇಕಲ್ವಾ, ಹಾಗಾಗಿ ಇಲ್ಲಿಂದ ನಮ್ಮ ಸ್ಟಿಚ್ ಶುರುವಾಗುತ್ತೆ ನೋಡಿ. ಇಲ್ಲಿಂದ ನಾವು ಕ್ಯಾನ್ವಾಸ್ ಪಟ್ಟಿ ಹಾಕಿದ್ರು, ಬಟ್ಟೆಯಿಂದ ಫೋಲ್ಡ್ ಮಾಡಿದ್ರು ನಮ್ದು ಇದು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಮಟ ಬರುತ್ತೆ ನೋಡಿ. ಇದ್ರ ಪ್ರಕಾರ ನಾವು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲೂ ನಾವು ಟಕ್ಸ್ ಪಾಯಿಂಟ್ ಹಿಡಿಯೋಣ, ಯಾಕಂದ್ರೆ ನಮ್ದು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ಅಷ್ಟೇ, ನಾನು ಫ್ರಂಟ್ ಪಾರ್ಟ್ ಡ್ರಾ ಆಗಿದ್ಮೇಲೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತೀನಿ ನೋಡಿ. ಬೇರೆ ಪೇಪರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಯಾವ ರೀತಿ ಅಂತ ನೋಡೋಣ. ಆಸ್ ಇಟ್ ಈಸ್ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಫ್ರಂಟ್ ಪಾರ್ಟ್ ಮಾರ್ಜಿನ್ ಬಿಡ್ಬೇಕು ಫ್ರೆಂಡ್ಸ್. ಇಲ್ಲಿ ನಾವು ಹುಕ್ಕುಪಟ್ಟಿಗೋಸ್ಕರ ಮಾರ್ಜಿನ್ ಬಿಟ್ಟಿದ್ವಲ್ವಾ, ಆ ಮಾರ್ಜಿನ್ಗೆ ಈ ಪೇಪರ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ನೋಡಿ. ಆಸ್ ಇಟ್ ಈಸ್ ಇದು ಹೇಗಿದೆಯೋ ಅದೇ ರೀತಿ ಮಾರ್ಕ್ ಹಾಕಬೇಕು ನೋಡಿ ಫ್ರೆಂಡ್ಸ್. ಮಾರ್ಕ್ ಆಗಿದೆ. ಯಾವ ರೀತಿ ಈಗ ಕಟಿಂಗ್ಸ್ ಅಂತ ನೋಡೋಣ. ಫ್ರಂಟು ನಾನು 3 ಇಂಚಿನಲ್ಲಿ ತಗೊಂತಾ ಇದ್ದೀನಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಬೇಕು ಫ್ರೆಂಡ್ಸ್. ನಮಗೆ ಸ್ಟಿಚಿಂಗ್ಗೋಸ್ಕರ ಆರ್ಮೋಲ್ ಶೇಪರ್ ಇಂದ ಶೇಪ್ ಕೊಡೋಣ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಈಗ ಬ್ಯಾಕ್ ಕ್ರಾಸ್ ಬ್ಯಾಕ್ ತೆಗ್ದಿದೀವಲ್ವಾ, ಈಗ ಫ್ರಂಟ್ ಕ್ರಾಸ್ ಬ್ಯಾಕ್ ತೆಗಿಬೇಕು ನೋಡಿ. ಇದು ಬ್ಯಾಕ್ ಕ್ರಾಸ್ ಬ್ಯಾಕ್ ಪ್ರಕಾರ ಲೈನು, ಇದ್ರ ಪ್ರಕಾರ ಫ್ರಂಟ್ ಒಂದು 1/4 ಇಂಚ್ ಅಷ್ಟು ಹಾಕಿ ಆರ್ಮೋಲ್ ಶೇಪರ್ ಇಂದ
ಶೇಪ್ ಕೊಡಿ. ನಾನು ಇಲ್ಲಿಂದಾನೇ ಎಂಡ್ ಮಾಡಿದ್ದೀನಿ. ಈಗ ಇಲ್ಲಿ ಶೋಲ್ಡರ್ ಅಲ್ಲಿ 0.25 ಅಷ್ಟು ಡೌನ್ ಕೊಡಬೇಕು ಶೋಲ್ಡರ್ ಅಲ್ಲಿ. ಫ್ರೆಂಡ್ಸ್, ಈಗ ಇವ್ರದ್ದು ಬಸ್ಟ್ ಪಾಯಿಂಟ್ ನೋಡೋಣ. ಇವ್ರ ಬಸ್ಟ್ ಪಾಯಿಂಟ್ ಬಂದು 9 ಇಂಚ್ ಇದೆ. 9 ಇಂಚಿಗೆ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾನು 9.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 9.5 ಇಂಚಿಗೆ ಮಾರ್ಕ್ ಹಾಕೋಣ. ನಾನು ಇವ್ರದ್ದು ಫುಲ್ ಬಸ್ಟ್ ಬಂದು 31 ಇದೆ ಫ್ರೆಂಡ್ಸ್. ಇವ್ರದ್ದು ಸೆಂಟರ್ ಬಸ್ಟ್ ಬಂದು ಫುಲ್ ಬಸ್ಟ್ ನಲ್ಲಿ 10th ಪಾರ್ಟ್ 3 ಇಂಚ್ ಬರುತ್ತೆ. 3 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ನೋಡಿ, ಇಲ್ಲಿಗೆ ನಾನೊಂದು ಮಾರ್ಕ್ ಹಾಕಿದ್ದೀನಿ. ಆಸ್ ಇಟ್ ಇಲ್ಲಿ ನಾವು 3 ತಗೊಂಡಿದೀವಿ ಅಂದಮೇಲೆ ನಮ್ದು ಇವ್ರದ್ದು ಈ ಲೈನ್ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ನಾವು 2.5 ತಗೋಣ. 1/2 ಇಂಚ್ ಕಡಿಮೆ ಮಾಡಿ ತಗೋಣ, ಜಾಸ್ತಿ ಇದಕ್ಕಿಂತ ತಗೋಬಾರ್ದು. 2.5 ಇಂಚಿಗಿಂತ ಜಾಸ್ತಿ ತಗೊಳಂಗಿಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಶೇಪ್ ಯಾವ ರೀತಿ ಕೊಡಬೇಕು, ಇಲ್ಲಿ ವಿಡ್ತ್ ಎಷ್ಟು ಬಿಡಬೇಕು ಅನ್ನೋದು ನಾವು ನೋಡೋಣ. ಈಗ ಆರ್ಮೋಲ್ ಶೇಪರಿಂದ ಯಾವ ರೀತಿ ನಾನು ಶೇಪ್ ಕೊಡ್ತಾ ಇದ್ದೀನಿ ಅಂತ ನೋಡ್ಬೋದು ನೀವು ಫ್ರೆಂಡ್ಸ್. ನೀವು ಆರ್ಮೋಲ್ ಶೇಪರ್ ಎಲ್ಲರ ಕಡೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇದರಿಂದ ಯಾವ ರೀತಿ ಶೇಪ್ ಕೊಡೋದಂತ ಈಸಿ ಮೆಥಡಿಂದಾನೇ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಎಲ್ಲೆಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಅಂತ ನೀವು ಗಮನ ಇಟ್ಟು ನೋಡಿ. ಇಲ್ಲಿ ನಾನು 3 ಇಂಚಿಗೆ ತಗೊಂಡಿದ್ದೆ. ನಮ್ದು ಇವ್ರದ್ದು ಬಸ್ಟ್ ಹೆವಿ ಇದೆ ಅಂದ್ರೆ ಅಪ್ಪರ್ ಬಸ್ಟ್ 30 ಇದೆ, ಇಲ್ಲಿ 31 ಬರ್ತಾ ಇದೆ. ಇಲ್ಲೂ ನಾವು ಆಸ್ ಇಟ್ ಈಸು 3 ಇಂಚು ತಗೋಬಹುದು. 3 ಇಂಚು ಜಾಸ್ತಿ ತಗೊಳೋದ್ರಿಂದ ಇದು ಗ್ಯಾಪು ತುಂಬಾ ಇದರಿಂದ ಬರುತ್ತೆ. ಆವಾಗ ಕಪ್ ಶೇಪು ತುಂಬಾ ಬೆಂಡಾಗಿ ಬರುತ್ತೆ. ಆ ರೀತಿ ಬಂದಾಗ ಇಲ್ಲಿ ಸ್ವಲ್ಪ ಪಫ್ ಬರೋದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು 2.25 ಇಂಚಷ್ಟು ತಗೊಂತಾ ಇದ್ದೀವಿ. ನೋಡಿ, 2.25 ಇಂಚು ತಗೊಂತಾ ಇದ್ದೀವಿ. 3 ಇಂಚಿಗೆ 0.25 ಅಷ್ಟು ನಾವು ತಗೊಂತಾ ಇದ್ದೀವಿ ಫ್ರೆಂಡ್ಸ್. ಇದು ನಾವು ಸ್ಟ್ರೈಟ್ ಆಗಿ ಹೀಗೆ ಮಾರ್ಕ್ ಹಾಕೋದು ಬೇಡ, ಸ್ವಲ್ಪ ಕ್ರಾಸ್ ಆಗಿ ಮಾರ್ಕ್ ಹಾಕೋಣ. ನೋಡಿ, ಈಗ ಆರ್ಮೋಲ್ ಶೇಪರ್ ಈ ರೀತಿ ಇಡಬೇಕು. ಈ ರೀತಿ ಆರ್ಮೋಲ್ ಶೇಪರ್ ಇಟ್ಟು ಇದಕ್ಕೆ ಒಂದು ಶೇಪ್ ಕೊಡೋಣ ನಾವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ಈ ಆರ್ಮೋಲ್ ಹಾಫ್ ಇದೆಯಲ್ವಾ, ಈ ಆರ್ಮೋಲ್ ಹಾಫ್ ನಲ್ಲಿ ಹತ್ರ 4 ಇಂಚ್ 25 ಅಷ್ಟಿಗೆ ಒಂದು ಮಾರ್ಕ್ ಹಾಕಿ ಈ ರೀತಿ ನಾವು ಶೇಪ್ ಕೊಡ್ಬೋದು. ನೋಡಿ ಶೇಪ್ ಯಾವ ರೀತಿ ಬಂದಿದೆ ಅಂತ. ತುಂಬಾ ನೀಟಾಗಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ. ಬ್ಲೌಸ್ ಹೇಗ್ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬ್ಲೌಸ್ ಮಾತ್ರ ತುಂಬಾ ನೀಟಾಗಿ ಬರುತ್ತೆ. ನಾನು ಇದೇ ಮೆಥಡ್ ಹತ್ರ 4-5 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬ್ಲೌಸ್ ಕಂಪ್ಲೇಂಟ್ ಬಂದಿಲ್ಲ. ನೀವು ಯಾವ ರೀತಿ ಬರುತ್ತೆ ಅಂತ ನನಗೆ ತಿಳಿಸಿ. ನೋಡಿ ಫ್ರೆಂಡ್ಸ್, ಈಗ ನಾವು ಈ ಬೆಂಡ್ ಲೈನ್ ನೋಡ್ಬೇಕಲ್ವಾ, ಇದು ನಾವು ಫಸ್ಟ್ ಮೆಜರ್ಮೆಂಟ್ ಮಾಡಬೇಕು. ಈ ಮೆಜರ್ಮೆಂಟ್ ಎಷ್ಟು ಬಂದಿದೆಯೋ ಈ ಮೆಜರ್ಮೆಂಟು ಅಷ್ಟೇ ಇಡಬೇಕು. ಯಾಕಂತಂದ್ರೆ ಈ ನಮ್ದು ಇಲ್ಲಿ ಬೆಂಡ್ ಆಗಿ ಬಂದಿದೆಯಲ್ವಾ, ಇದು ಸ್ಟ್ರೈಟ್ ಲೈನ್ ಬಂದಿದೆ. ಇದು ನಾವು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಹಾಗಾಗಿ ಈ ಪಾಯಿಂಟ್ ಇಂದ ಎಷ್ಟು ಬರ್ತಾ ಇದೆ ಅಂತ ನಾವು ಟೇಪ್ ಈ ರೀತಿ ಮೆಜರ್ ಮಾಡಿ ನೋಡಿ. ಈ ಲೈನಿಗೆ 5.25 ಬಂದಿದೆ. ಇದು ಎಲ್ಲಿಗೆ ಬರ್ತಾ ಇದೆ ಅಂತ ನೋಡೋಣ. ಇದು ನೋಡಿ 5.25 ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಗೆ ಮಾರ್ಕ್ ಹಾಕಿ ಒಂದು ಸ್ಟ್ರೈಟ್ ಲೈನು ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಹಾಕೋಣ. ಸ್ಟ್ರೈಟ್ ಆಗಿ ಹಾಕೋದು ಬೇಡ. ಈಗ ನೋಡಿ, ಇದು ನಮ್ದು ಮಾರ್ಕ್ ಆಗಿದೆ, ಇದನ್ನು ಮಾರ್ಕ್ ಆಗಿದೆ. ಇದ್ರ ಪ್ರಕಾರ ಈಗ ಬ್ಯಾಕ್ ಪಾರ್ಟ್ ಎಲ್ಲಿಗೆ ಬರ್ತಾ ಇದೆ ಅಂತ ನೋಡೋಣ. ನೋಡಿ, ಬ್ಯಾಕ್ ಪಾರ್ಟ್ ಇಲ್ಲಿಗೆ ಬರ್ತಾ ಇದೆ. ಈ ಲೈನ್ ಇಲ್ಲಿಗೆ ಟಚ್ ಆಗ್ತಾ ಇದೆ. ಇದ್ರ ಪ್ರಕಾರ ನಾವು ಈ ಲೈನಿಗೆ ಈ ಲೈನು ಸೆಟ್ ಮಾಡೋಣ. ಈಗ ಫ್ರೆಂಡ್ಸ್, ಇವ್ರದ್ದು ವೆಸ್ಟ್ ಬಂದು 25 ಫುಲ್ ವೆಸ್ಟ್ ಇದೆ ಅಲ್ವಾ. ಈಗ ನಾವು ಇಲ್ಲಿ ಬಿಟ್ಟು ತೆಗ್ದಿದ್ದೀವಿ. ಈಗ ವೆಸ್ಟ್ ಮೆಜರ್ಮೆಂಟ್ ಗೆ ಮಾಡ್ಬೇಕಲ್ವಾ. ಎಷ್ಟು ಬರ್ತಾ ಇದೆ? ಫೋರ್ತ್ ಒಂದು 6.25 ಬರ್ತಾ ಇದೆ. 6.25 ಎಲ್ಲಿಗೆ ಬರ್ತಾ ಇದೆ ಅಂತ ಮೆಜರ್ಮೆಂಟ್ ಮಾಡಿ ಈಗ ನಾವಿಲ್ಲಿಗೆ ಫೈನಲ್ ಆಗಿ ಮಾರ್ಕ್ ಹಾಕಿ
ಮಾರ್ಜಿನ್ ಬಿಡಬೇಕು. ನೋಡಿ ಎಲ್ಲಿಗೆ ಬರ್ತಾ ಇದೆ ಅಂತ. 2.5, ಈ 2.5 ಈ ಲೈನ್ ಮೇಲೆ ಇಡೋಣ. ಈ ಲೈನ್ ಮೇಲೆ ಇಟ್ಟು ನೋಡಿ 6.25 ಇಲ್ಲಿಗೆ ಬರ್ತಾ ಇದೆ. ಈ 6.25ಗೆ ಇಲ್ಲಿಗೆ ನಾವು ಮಾರ್ಕ್ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮ್ಮ ಬ್ಲೌಸು ಲೂಸು ಆಗೋದಿಲ್ಲ, ತುಂಬಾ ಫಿಟ್ಟು ಆಗೋದಿಲ್ಲ, ಪರ್ಫೆಕ್ಟ್ ಆಗಿ ತುಂಬಾ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ನಾವು ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡಿಬಿಟ್ವಿ ಅಂತ. ಫ್ರೆಂಡ್ಸ್, ನಾನು ಪೇಪರ್ ಮೇಲೆ ಕಟ್ ಮಾಡಿದ್ದೀನಿ. ಇದು ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಬೇಕಾದ್ರೆ ಯಾವ ರೀತಿ ಕಟ್ ಮಾಡಬೇಕು, ನಾವಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು. ಫ್ರಂಟ್ ಈ ಪಾರ್ಟ್ ನಲ್ಲೂ ಬಿಡಬೇಕು, ಈ ಪಾರ್ಟ್ ನಲ್ಲೂ ಬಿಡಬೇಕು. ಹಾಗಾಗಿ ಬೋಟ್ ನೆಕ್ ಡೈರೆಕ್ಟ್ ಆಗಿ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋಕ್ಕೆ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಕಟ್ಟಿಂಗು. ತುಂಬಾ ಈಸಿ ಇದೆ ಕಟ್ಟಿಂಗು. ನಾವು ಅನ್ಕೊಂತೀವಿ ಟಫ್ ಅಂತ ಅಂದು, ಮೆಥಡ್ಸ್ ಇಂದ ಕಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ಕಟ್ ಆಗುತ್ತೆ. ಇದಕ್ಕೆ ಟಕ್ಸ್ ಪಾಯಿಂಟ್ ಒಂದು ಮಾಡೋಣ. ಇದಕ್ಕೂ ಸೇಮು ಸೆಂಟರ್ ಪಾಯಿಂಟಿಗೆ ನಾವು ಟಕ್ಸ್ ಪಾಯಿಂಟ್ ಮಾಡಿ ನೋಡಿ ಫ್ರಂಟ್ ಪಾರ್ಟ್ ಯಾವ ರೀತಿ ಬಂದಿದೆ ಅಂತ. ನಮ್ದು ಈ ಗ್ಯಾಪು ಎಷ್ಟು ಬಂದಿದೆ, 2.25 ಇಂಚು ನಾವು ಮಾಡಿದ್ದೀವಿ. ಈಗ ಬ್ಯಾಕ್ ಪಾರ್ಟ್ ನೆಕ್ ಕಟ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಶೇಪ್ ನಮ್ಮಿಷ್ಟ. ನಾವು ಯಾವ ರೀತಿ ಬೇಕಾದರೂ ನಾವಿಲ್ಲಿ ಶೇಪ್ ಕೊಡ್ಬೋದು. ನಾನು ಆಲ್ಮೋಸ್ಟ್ ಕಸ್ಟಮರ್ಸ್ ಡ್ರಾಪ್ ನೆಕ್ ಕೇಳ್ತಿರ್ತಾರಂತ ಈ ನೆಕ್ ನಾನು ಡ್ರಾ ಮಾಡಿದ್ದೀನಿ. ನಿಮ್ಗೆ ಯಾವ ನೆಕ್ ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಾರೋ, ಇಲ್ಲ ನೀವೇನಾದರೂ ಪರ್ಸನಲ್ ಆಗಿ ಬ್ಲೌಸ್ ಮಾಡ್ಕೋಬೇಕಂದ್ರೂ ನೀವು ಯಾವ ರೀತಿ ಬೇಕಾದರೂ ಆ ರೀತಿ ಮಾಡ್ಕೋಬಹುದು. ನಿಮಗೆ ಏನಾದರೂ ಈ ಬ್ಲೌಸ್ನಲ್ಲಿ ಏನಾದರೂ ಡೌಟ್ಸ್ ಇದ್ರೂ, ಕನ್ಫ್ಯೂಷನ್ ಇದ್ರೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಖಂಡಿತ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಇದೀಗ ಫ್ಯಾಬ್ರಿಕ್ ಮೇಲೆ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು, ನಾವು ಎಲ್ಲೆಲ್ಲೂ ಮಾರ್ಜಿನ್ ಬಿಡಬೇಕಂತ ನಾನೀಗ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಫೋಲ್ಡೆಡ್ ಸೈಡು ನನ್ನ ಕಡೆಗಿದೆ. ಈಗ ನಾನು ಎಲ್ಲೂ ನಮ್ಮದು ಫ್ಯಾಬ್ರಿಕ್ ವೇಸ್ಟ್ ಆಗೋದು ಬೇಡ, ಆ ರೀತಿ ನಾವು ಮಾರ್ಕ್ ಹಾಕೋಣ. ನೋಡಿ, ಮಾರ್ಕಿಂಗ್ನಲ್ಲಿ ಪ್ಯಾಟರ್ನ್ ನಮ್ಮದು ಯಾವ ರೀತಿ ಕಟ್ ಮಾಡಿದ್ದೀವೋ ಅದೇ ರೀತಿ ಆ್ಯಸ್ ಇಟ್ ಈಸ್ ಹೇಗಿದೆಯೋ ನಾವು ಒಂದು ಮಾರ್ಕ್ ಲೈನ್ ಹಾಕೋಣ. ಹಾಕೊಂಡು ಮಾರ್ಜಿನ್ ಎಲ್ಲಿ ಬಿಡಬೇಕಂತ ನೋಡೋಣ. ಮಾರ್ಜಿನ್ ನಮ್ಮದು ಇಲ್ಲಿಂದ 1/2 ಇಂಚು ಬಿಡ್ಬೋದು ಫ್ರೆಂಡ್ಸ್, 3.2 ಬಿಡ್ಬೋದು. ನಾವು ಎಷ್ಟು ನಾವು ಸ್ಟಿಚಿಂಗ್ನಲ್ಲಿ ಬಿಡ್ತಾ ಇದ್ದೀವೋ ಅಷ್ಟೇ ನಾವು ಬಿಡಬೇಕು. ಅದು ನೀವು ಸ್ಟಿಚ್ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ಜಾಸ್ತಿ ಹಿಡಿತಾರೆ, ಕೆಲವೊಬ್ರು ಕಡಿಮೆನೇ ಹಿಡಿತಾರೆ. ಹಾಗಾಗಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಇದಕ್ಕೆ ನಾವು ಟಕ್ಸ್ ಪಾಯಿಂಟ್ ಎಲ್ಲಿಗೆ ಮಾರ್ಕ್ ಹಾಕಿದ್ದೀವೋ ಅಲ್ಲಿಗೆ ಈ ರೀತಿ ನೋಡಿ, ಇದು ಸೇಮ್ ಆಸ್ ಇಟ್ ಈಸ್ ಯಾವ ರೀತಿ ಇದೆಯೋ ಅದೇ ರೀತಿ ಮಾರ್ಕ್ ಹಾಕೋಣ. ಇಲ್ಲೂ ಸೇಮು, ಇಲ್ಲಷ್ಟೇ ನಾವು ಮಾರ್ಜಿನ್ ಬಿಡಬೇಕು. ನೋಡಿ ಈ ರೀತಿ ಬಂದಿದೆ. ಇಲ್ಲಿ ನಮ್ದು ಪಾಯಿಂಟ್ ಬಂದಿದೆ ನೋಡಿ, ಈ ರೀತಿ ಬಂದಿದೆ. ಈಗ ಇದ್ರ ಪ್ರಕಾರ ಬ್ಯಾಕ್ ಪಾರ್ಟ್ ಇಲ್ಲಿಗೆ ನಾವು ಅಡ್ಜಸ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ನಮ್ದು ಓಪನ್ ಸೈಡ್ ಈ ಸೈಡ್ ಇದೆ. ಈಗ ಇಲ್ಲಿಗೆ ನಾವು ಬ್ಯಾಕ್ ಪಾರ್ಟ್ ಅಡ್ಜಸ್ಟ್ಮೆಂಟ್ ಮಾಡಿ ಮಾರ್ಕ್ ಹಾಕೋಣ. ನಮ್ದು ಎಲ್ಲೆಲ್ಲಿ ಟಕ್ಸ್ ಬರ್ತಾ ಇದೆಯೋ ಅಲ್ಲಿಗೆ ಮಾರ್ಕ್ ಹಾಕೊಳ್ಳೇಬೇಕು ಫ್ರೆಂಡ್ಸ್. ಆವಾಗ ನಮ್ದು ಆರಾಮಾಗಿ ನೀಟಾಗಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನಾವು ಟಕ್ಸ್ ಪಾಯಿಂಟ್ ಎಲ್ಲಿ ಬರ್ತಾ ಇದೆ ಅಲ್ಲಿ ಒಂದು ಲೈನ್ ಮಾರ್ಕ್ ಹಾಕ್ಬಿಡೋಣ. ನೋಡಿ, ನಾವು ಫ್ಯಾಬ್ರಿಕ್ ಮೇಲೇನು ಈ ರೀತಿ ಡ್ರಾ ಮಾಡಿ ಇಟ್ಟಿದ್ದೀವಿ. ಓಕೆ ಫ್ರೆಂಡ್ಸ್, ನಿಮಗೇನೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು
ತಿಳ್ಕೊಂತಿದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿ ವಿಡಿಯೋಸ್ ನಿಮಗೆ ಇಂಟ್ರೆಸ್ಟೆಡ್ ಇದ್ದಾವೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ರೀತಿ ವಿಡಿಯೋಸ್ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.